वज्रहस्ताय नमः। ॐ वरारोहाय नमः। शान्ति। ಆತ್ಮ ಸಂಜೀವಿನಿ. ನಮಸ್ಕಾರ ವೀಕ್ಷಕರೇ, ಆತ್ಮ ಸಂಜೀವಿನಿ ಇದು ನಿತ್ಯ ಸಂಜೀವಿನಿ. ವೀಕ್ಷಕರೇ, ಕಷ್ಟ ಅನ್ನೋದು ಕತ್ಲಿದ್ದ ಹಾಗೆ, ಕಳೆಯೋದು ಸ್ವಲ್ಪ ಕಷ್ಟ ಆಗೇ ಆಗುತ್ತೆ. ಆದರೆ ಕತ್ಲು ಕಳೆದ ಮೇಲೆ ಬೆಳಕು ಬಂದೇ ಬರುತ್ತೆ. ಆ ಬೆಳಕಿಗಾಗಿ ನಾವು ಕಾಯಲೇಬೇಕು, ಬೆಳಕಿನ ದಾರಿಯನ್ನು ಹುಡುಕ್ಲೇಬೇಕು. ಆ ಬೆಳಕಿನ ದಾರಿಯೇ ನಮ್ಮ ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮಚಿಕಿತ್ಸೆ ಇದು ನಮ್ಮ ನಿತ್ಯದ ಎಷ್ಟೋ ಕಷ್ಟಗಳ ಪರಿಹಾರಕ್ಕಾಗಿ ಇರುವಂಥ ವಿಶೇಷವಾದಂಥ ವಿಧಾನ. ಬೇರೆಲ್ಲೂ ವಾಸಿಯಾಗದ 108 ಸಮಸ್ಯೆಗಳನ್ನ ಈ ಚಿಕಿತ್ಸೆಯ ಮೂಲಕ ವಾಸಿ ಮಾಡ್ತಾ ಇರೋರು ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ. ಹೌದು, ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಈಗಾಗಲೇ ಲೆಕ್ಕವಿಲ್ಲದಷ್ಟು ಜನರ ಸಮಸ್ಯೆಗಳನ್ನ ಆತ್ಮಚಿಕಿತ್ಸೆಯ ಮೂಲಕ ವಾಸಿ ಮಾಡಿದ್ದಾರೆ. ಎಷ್ಟೋ ವರ್ಷಗಳ ಸಮಸ್ಯೆಗಳಿಗೆ ಕೆಲವೇ ತಿಂಗಳಲ್ಲಿ ಪರಿಹಾರ ಕೂಡ ಕೊಟ್ಟಿದ್ದಾರೆ. ಈಗ ಎಂದಿನಂತೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ. ಇವತ್ತು ಕೂಡ ಯಾಕಂದರೆ ಪ್ರತಿನಿತ್ಯ ಪ್ರತಿ ಸಂಚಿಕೆಯಲ್ಲೂ ಆತ್ಮಚಿಕಿತ್ಸೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನೀಡ್ತಾ ಇದ್ದೀರಾ. ಇವತ್ತು ಸಾಕಷ್ಟು ನಮ್ಮ ವೀಕ್ಷಕರ ಪ್ರಶ್ನೆಗೆ ಹಾಗೆ ನನ್ನ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ನೀವು ಕಾಯ್ತಾ ಇದ್ದೀರಾ, ಹಾಗೆ ಕೇಳೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಡಾಕ್ಟರ್, ಈಗ ಒಂದು ಕಾಮನ್ ಪ್ರಶ್ನೆ ಅಂದರೆ, ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾ ಇರ್ತಾರೆ ಇದನ್ನು, ರಾತ್ರಿ ಹೊತ್ತು ಮಲಗಿದಾಗ ಉಸಿರಾಡೋದಕ್ಕೆ ತುಂಬ ಕಷ್ಟ ಅಂತ ಅನಿಸುತ್ತೆ, ಯಾರೋ ಎದೆ ಮೇಲೆ ಕೂತ್ ಹಾಗಾಗುತ್ತೆ, ಭಾರ ಅಂತ ಅನಿಸುತ್ತೆ ಅಂತ. ಇದು ನನಗೂ 1-2 ಸಲ ಆಗಿತ್ತು. ಈ ರೀತಿ ಯಾಕಾಗುತ್ತೆ? ಯಾಕಂದರೆ ಸುಮಾರು ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಎಲ್ಲ ಮಾಡಿಸಿದಾಗ ರಿಪೋರ್ಟ್ ಬಂದಾಗ ನಾರ್ಮಲ್ ಅಂತಾನೆ ಇರುತ್ತೆ. ಆದರೆ ಇದಕ್ಕೆ ಎಲ್ಲೂ ಪರಿಹಾರ ಸಿಗೋದೇ ಇಲ್ಲ. ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಏನಾದರೂ ಪರಿಹಾರ ಸಿಗುತ್ತೆ? ಇದು ಯಾಕಾಗುತ್ತೆ? ಕಾರಣ ಏನು? ಖಂಡಿತವಾಗ ಈಗೇನಾಗುತ್ತೆ, ಈ ರೀತಿಯಾಗಿ ಬಹಳಷ್ಟು ಜನಕ್ಕೆ ಸಮಸ್ಯೆನ ಅನುಭವಿಸು ಪ್ರಾಕ್ಟಿಕಲ್ ಆಗಿ ಅನುಭವಗಳು ಬಹಳಷ್ಟು ಜನಕ್ಕಿದೆ. ಅವರೆಲ್ಲ ಏನು ಅನ್ಕೊಂಡಿರ್ತಾರೆ, ಅದು ಏನೋ ಒಂದು ಆಗಿರುತ್ತೆ ಬಿಡು ಹೋಗಿ ಅಂದ್ಕೊಂಡು ಎಷ್ಟೋ ಜನ ಅದನ್ನ ನೆಗ್ಲೆಕ್ಟ್ ಮಾಡಿ ಸುಮ್ಮನೆ ಇರ್ತಾರೆ. ಯಾರಿಗೆ ಅದು ಪದೇ ಪದೇ ಆಗ್ಲಿಕ್ಕೆ ಶುರು ಆಗುತ್ತೆ ಅಂಥವ್ರು ಮಾತ್ರ ತುಂಬ ತಲೆ ಕೆಡಿಸ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ನನಗೆ ಏನೋ ಒಂದು ಸಮಸ್ಯೆ ಆಗ್ತಿದೆ ಅಂತ. ರಿಯಾಲಿಟಿ ಇದು ಸುಮ್ಮನೆ ಆಗುವಂಥದ್ದಲ್ಲ. ಅಂದರೆ ಏನು ಕಾರಣ ಇಲ್ಲದೇನೆ ಅದಾಗಿ ಏನೋ ಆಯಿತು ಹೋಯ್ತು ಅನ್ನೋ ಹಂಗಿಲ್ಲ. ಅದು ಇದಕ್ಕೆ ನಿಜವಾಗ್ಲೂ ಒಂದು ಕಾರಣನೇ ಇರುತ್ತೆ. ಇದೇನಾಗುತ್ತೆ, ಎಷ್ಟೋ ಜನಕ್ಕೆ ಬರೀ ಉಸಿರಾಟ ಸಮಸ್ಯೆ ಒಂದೇ ಅಲ್ಲ, ಎಕ್ಸಾಕ್ಟ್ಲಿ ಕುತ್ತಿಗೆ ಹಿಚ್ಚಿಕ್ದಂಗೆ. ಆಮೇಲೆ ನಾವು ಮಾತಾಡಿದಾಗ ನನಗದಾಗಿದ್ದು ಒಂದ್ಸಲ ವಾಯ್ಸ್ ಆಚೆ ಬರೋದೇ ಇಲ್ಲ. ಹೌದಾ, ನಿಮಗೆ ಮಾತ್ರ ಅನ್ನಿಸ್ತಿರುತ್ತೆ ನಾ ಕಿರ್ಚ್ಕೊಳ್ತಾ ಇದ್ದೀನಿ ಅಂತ, ಬಟ್ ಯಾರಿಗೂ ಕೇಳಿಸೇ ಇರಲ್ಲ. ಆಮೇಲೆ ನಿಮ್ಮ ಬಾಡಿಯಲ್ಲೂ ಏನು ಮೂಮೆಂಟ್ಸು ಕಂಡಿರಲ್ಲ. ಇದು ಯಾವುದು ಸುಮ್ಮನೆ ಆಗಲ್ಲ. ಇದು ಖಂಡಿತವಾಗೂ ಇದು ಒಂದು ಆತ್ಮದ ಚೇಷ್ಟೆನೇ ಇರುತ್ತೆ. ಯಾಕೆಂದರೆ ಇದರ ಅನುಭವ ಜನಗಳಿಗೆ ಅದರ ಮೂಲಗಳ ಬಗ್ಗೆ ಅವ್ರಿಗೆ ಅರಿವಿಲ್ಲದೆ ಇರೋದ್ರಿಂದ ಸುಮ್ಮನೆ ಏನೋ ಆಗುತ್ತೆ ಹೋಗುತ್ತೆ ಅಂದ್ಕೊಂಡು ಸುಮ್ಮನೆ ಆಗ್ತಾರೆ. 1-2 ಸರಿ ಆಗಿ ಅಪರೂಪಕ್ಕಾದರೆ ಯಾರೂ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಪದೇ ಪದೇ ದಿನನಿತ್ಯ ಅದನ್ನು ಅನುಭವಿಸಿ ಬಳಲ್ತಾ ಇರೋರು ಬಹಳಷ್ಟು ಜನ ಇದ್ದಾರೆ, ಲೆಕ್ಕವಿಲ್ಲದಷ್ಟು ಜನ ಇದ್ದಾರೆ. ಅವ್ರುಗಳಿಗೆಲ್ಲ ಇದನ್ನು ಹೇಳ್ಕೊಳ್ಳೋಕ್ಕೂ ಅಸಹ್ಯ, ಅಥವಾ ಇನ್ನೊಬ್ರಿಗೆ ಹೇಳಿದ್ರೆ ಇನ್ನೊಬ್ರು ನಂಬೋದೂ ಇಲ್ಲ. ಸೊ ಹೀಗಾಗಿ ಅದು ಗೌಪ್ಯವಾಗಿ ಉಳಿದು ಬಿಟ್ಟಿರುತ್ತೆ. ಅವ್ರು ಅದನ್ನು ಒಳಗೆ ಅನುಭವಿಸಿ ಎಷ್ಟೋ ಜನ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ. ನನಗೇನೋ ಆಗಿದೆ, ಏನೋ ಆಗ್ತಿದೆ ಅಂತ ಮನೆಯವ್ರು ಹೇಳಿದ್ರು ಮನೆಯವ್ರಿಗೂ ಅರ್ಥ ಆಗಲ್ಲ, ಅವರು ಒಪ್ಕೊಳ್ಳಿಕ್ಕೆ ರೆಡಿ ಇರೋದಿಲ್ಲ. ಅಥವಾ ಅವರು ಬಹಳಷ್ಟು ಕಡೆ ಪ್ರಯತ್ನ ಮಾಡಿರ್ತಾರೆ, ಎಲ್ಲೂ ಅದಕ್ಕೆ ಪರಿಹಾರ ಸಿಕ್ಕಿರಲ್ಲ. ಸೊ ಇದು ನಿನ್ನ ಇಲ್ಯೂಷನ್, ನಿನ್ನ ಊಹಾಲೋಕ, ಇದು ನೀನು ಅದನ್ನು ಬಿಡಬೇಕು ಅಷ್ಟೇ ಅಂತ ಹೇಳಿ ಅದಕ್ಕೆ ಕನ್ಕ್ಲೂಷನ್ಗೆ ಬಂದು ಬಿಟ್ಬಿಟ್ಟಿರ್ತಾರೆ. ಬಟ್ ಇವರು ದಿನೇ ಕುಗ್ಗುತ್ತಾ ಇರ್ತಾರೆ. ಸೊ ಇದು ಈ ರೀತಿಯಾಗಿ ಆತ್ಮಗಳ ಚೇಷ್ಟೆ ಒಂದಾಗಿರುತ್ತೆ. ಅದನ್ನು ಖಂಡಿತವಾಗೂ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಅವರು ಏನು ಹೇಳ್ದೇನೆ ಅವ್ರ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿಯ ದೇಹಕ್ಕೆ ವರ್ಗಾವಣೆ ಮಾಡಿ ಆ ಪೇಷಂಟ್ ಏನು ಅನುಭವಿಸ್ತಿದ್ದಾನೆ ಅನ್ನೋದನ್ನು ನಾವೇ ರಿವೀಲ್ ಮಾಡಿ ಅದಕ್ಕೆ ಒಂದು ಕನ್ಫರ್ಮೇಷನ್ ಕೊಟ್ಟು ಅದರ ಮೂಲವನ್ನು ಕಂಡು ಹಿಡಿದು ಖಂಡಿತವಾಗೂ ಆ ಸಮಸ್ಯೆಯನ್ನು ಬಗೆಹರಿಸ್ಬೋದು. ಅಂದರೆ ಪ್ರತಿಯೊಬ್ಬರಿಗೂ ಇದು ಬೇರೆ ಬೇರೆ ಕಾರಣಗಳಿರುತ್ತೆ. ಇರುತ್ತೆ ಚೇಷ್ಟೆ ಇದು ಅಷ್ಟೇನೆ, ಆತ್ಮಗಳ ಚೇಷ್ಟೆ ಇದು. ಅಂದ್ರೆ ಇದು ಪದೇ ಪದೇ ಬಂದ್ರೆ ಮಾತ್ರ ಅದಕ್ಕೇನಾದ್ರೂ ಟೆನ್ಷನ್ ಆಗೇ ಆಗುತ್ತಲ್ವಾ. ನಿಮಗೆ ಮಲ್ಗೋದೇ ಹಿಂಸೆ ಆಗಿ ಹೋಗ್ಬಿಡತ್ತೆ. ಮನುಷ್ಯನಿಗೆ ನಿಜವಾಗಿ ಬೇಕಾಗಿರೋದು 2 ಹೊತ್ತು 3 ಹೊತ್ತು ಊಟ, ನೆಮ್ಮದಿ ನಿದ್ದೆ. ಇದರಲ್ಲೇ ಒಂದು ಸರಿ ಇಲ್ಲ ಅಂದ್ಬಿಟ್ರೆ ನಿಮ್ಗೆ ಹೆಲ್ತ್ ಡಿಸ್ಟರ್ಬ್ ಆಗೇ ಆಗುತ್ತೆ, ಮಾನಸಿಕವಾಗಿ ಅಸ್ವಸ್ಥತೆ ಬರುತ್ತೆ, ಆರೋಗ್ಯದಲ್ಲಿ ಎಲ್ಲ ಲಿಂಕ್ ಒಂದರಿಂದ
ಓಕೆ ಡಾಕ್ಟರ್, ಈಗ ನಮಗೆ ಶ್ರೀನಿವಾಸ್ ಪಾವಗಡದಿಂದ ಅವರು ಫೋನ್ ಮಾಡಿ ಅವ್ರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಅವರಿಗೆ ನಿದ್ದೆ ಸಮಸ್ಯೆ ಅಂತೆ. ಅಂದರೆ ಎಷ್ಟೇ ನಿದ್ದೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅವ್ರಿಗೆ ವರ್ಷಾನುಗಟ್ಲೆ ಆಯ್ತಂತೆ, ನಿದ್ದೆನೇ ಬರ್ತಾ ಇಲ್ವಂತೆ. ಹಾಗೂ ಒಂದು ವೇಳೆ ನಿದ್ದೆ ಮಾಡಲೇಬೇಕು ಅಂತ ಒಂದು ಸ್ವಲ್ಪ ಹೊತ್ತು ನಿದ್ದೆ ಬಂದಾಗ ಆದರೂ ಕೂಡ ಕೆಟ್ಟ ಕೆಟ್ಟ ಕನಸುಗಳು ಬೀಳುತ್ತಂತೆ. ಸೊ ಡಾಕ್ಟರ್ ಹತ್ರ ಹೋಗಿ ಎಲ್ಲ ರೀತಿ ಟ್ರೀಟ್ಮೆಂಟು ಮಾತ್ರೆಗಳೆಲ್ಲ ತೊಗೊಂಡಿದ್ದಾರೆ, ಈ ಸಮಸ್ಯೆಗೆ ಪರಿಹಾರ ಸಿಕ್ಕಿಲ್ಲ. ಸೊ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಡಾಕ್ಟರ್ ಹತ್ರ ಕೇಳಿ ಇದಕ್ಕೇನಾದರೂ ಪರಿಹಾರ ಕೊಡಿ ಅಂತ ಕೇಳ್ಕೊಂಡ್ರು. ಇಲ್ಲ, ಖಂಡಿತವಾಗಿರುತ್ತೆ. ನಾ ಆಗಲೇ ಹೇಳಿದ ಹಾಗೇ ಎಷ್ಟೋ ಜನಕ್ಕೆ ಕಣ್ಣು ಮುಚ್ಚಿ ಇನ್ನೇನು ಜಸ್ಟ್ ನಿದ್ರೆಗೆ ಜಾರ್ಲಿಕ್ಕೆ ಶುರು ಆದರೆ ಸಾಕು ಕನಸುಗಳು ಶುರು ಆಗಿ ಹೋಗ್ಬಿಡುತ್ತೆ. ಅದು ಕೂಡ ಅಂತಿಂಥ ಕನಸುಗಳಲ್ಲ, ಬರೀ ಕೆಟ್ಟ ಕನಸುಗಳೇ. ಎಲ್ಲೋ ಇವರೇ ಹೋಗಿ ಆಕ್ಸಿಡೆಂಟ್ ಮಾಡ್ಕೊಂಡಂಗೆ, ಅಥವಾ ಇವರೇ ಹೋಗಿ ಯಾವುದೋ ಒಂದು ಚರಂಡಿಲಿ ಬಿದ್ದಂಗೆ, ಅಥವಾ ಯಾರೋ ಬಂದು ಇವರನ್ನು ಅಟ್ಟಿಸ್ಕೊಂಡು ಬಂದು ಹೊಡೆದಂಗೆ, ಅಥವಾ ಇವ್ರಿಗೆ ಕೈಕಾಲುಗಳನ್ನು ಕತ್ತರಿಸಿ ಹಾಕ್ದಂಗೆ, ಅಥವಾ ಇವ್ರ ಫ್ಯಾಮಿಲಿಯವ್ರಿಗೆ ಯಾರೋ ಏನೋ ಮಾಡ್ದಂಗೆ, ವಿಚಿತ್ರವಾದ ಹೋಗ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಕೊಂಡಂಗೆ, ಅಥವಾ ಕನಸಿನಲ್ಲಿ ಬಂದು ನಿನಗೆ ಹೀಗೆ ಮಾಡ್ತೀನಿ ಅಂತ ಹೇಳ್ದಂಗೆ, ಅಥವಾ ಅವ್ರ ಮನೆಯಲ್ಲೇ ಸತ್ತವರು ಸ್ವಂತದವರು ಒಡಹುಟ್ಟಿದವ್ರು ಯಾರು ತೀರ್ಕೊಂಡಿರ್ತಾರೆ, ಅಥವಾ ಹತ್ತಿರದ ಸಂಬಂಧಿಗಳು ಯಾರು ಅವರು ಒಡನಾಟದಲ್ಲಿ ಅವ್ರಿಗೆ ಗೊತ್ತಿರೋರು ಯಾರು ತೀರ್ಕೊಂಡಿರ್ತಾರೆ ಅವ್ರುಗಳೆಲ್ಲ ಕನಸಿನಲ್ಲಿ ಬರೋದು, ಏನೋ ಮಾತಾಡೋದು, ಅವ್ರ ಬಗ್ಗೆ ಹೇಳೋದು, ಅಥವಾ ಅವ್ರು ಭಯಪಡಿಸೋ ಅಂಥದ್ದು, ಅಥವಾ ಭಯಾನಕವಾದ ಮುಖಗಳು ಕಾಣೋದು, ಬರೀ ಕೆಲವೊಬ್ರಿಗಂತೂ ಬರೀ ಮಾಂಸ ತಿನ್ನೋದು, ಕನಸಿನಲ್ಲಿ ಬರೀ ಊಟ. ಅದು ಎಲ್ಲರಿಗೂ ಗೊತ್ತಿರೋ ಅಂಥ ವಿಚಾರವೇ. ರಾತ್ರಿ ಊಟ ತಿನ್ನೋದು ಬಂದರೆ ಅದು ಕೆಟ್ಟದಾಗತ್ತೆ ಅನ್ನೋ ಒಂದು ಭಾವ ಭಾಳಷ್ಟು ಜನಗಳಲ್ಲಿ ರೂಢ್ಕೊಂಡ್ಬಿಟ್ಟಿದೆ. ಅದಕ್ಕೆ ವಿರುದ್ಧವಾಗೇ ಅದಕ್ಕೆ ಅನುಕೂಲ ಆಗೋ ರೀತಿಯಲ್ಲೇ ಇವೆಲ್ಲ ಬರ್ತವೆ. ಮಾಂಸ ತಿಂದಂಗೆ ಆಗೋದು, ಬರೀ ಅನ್ನ ತಿಂದಂಗೆ ಆಗೋದು, ಈ ರೀತಿಯಾಗೆಲ್ಲ. ಸೊ ಇದಕ್ಕೆಲ್ಲ ಏನು ಅಂದರೆ, ನಾರ್ಮಲಿ ನನ್ನ ಅನುಭವದಲ್ಲಿ ನಾನು ಭಾಳಷ್ಟು ಕೇಸುಗಳಲ್ಲಿ, ಲಕ್ಷಾಂತರ ಕೇಸುಗಳು ನಾನು ನೋಡಿರೋ ಹಾಗೆ ನನ್ನ ಅನುಭವದಲ್ಲಿ ಯಾರಿಗೆ ದೇಹದಲ್ಲಿ ಆತ್ಮಗಳಿರ್ತಾವೆಯೋ ಅವು ಅವರ ಮಲಗಿದಾಗ ಇದನ್ನೆಲ್ಲವನ್ನು ತೋರಿಸ್ತಿರ್ತವೆ. ಅಂದರೆ ಅವರ ಸಂಬಂಧಿಕರು ತೀರ್ಕೊಂಡಿರ್ತಾರೆ, ಅವ್ರ ಕನಸಿಗೆ ಬಂದಂಗೆ ಆಗುತ್ತೆ. ಬಟ್ ರಿಯಾಲಿಟಿಲಿ ಅವ್ರ ಸಂಬಂಧಿಕರು ಬರೋದಿಲ್ಲ. ಈ ಆತ್ಮಗಳು ಇವರು ಯಾರ ಬಗ್ಗೆ ಮಾತಾಡ್ಕೊಳ್ತಿರೋದಲ್ಲ, ಅವ್ರಿಗೆ ತಲೆಯಲ್ಲಿ ಇರ್ತಲ್ಲ, ಆ ವ್ಯಕ್ತಿಗಳನ್ನೆಲ್ಲ ತಂದು ಆ ಮುಖವನ್ನು ಇವು ಬದಲಾಯಿಸಿ ತೋರಿಸ್ತಾ ಇರ್ತವೆ. ವ್ಯಕ್ತಿಗೆ ಏನು ಅನ್ಸುತ್ತೆ ಅಂದರೆ, ಇಲ್ಲ ನಾನೇ ಖುದ್ದಾಗಿ ನೋಡಿದ್ದೀನಿ, ನನ್ನ ಕನಸಿನಲ್ಲಿ ಬಂದು ಮಾತಾಡ್ತಿರ್ತಾರೆ, ಆ ವಿಚಾರ ಹೇಳ್ತಾರೆ, ಈ ವಿಚಾರ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ರಿಯಾಲಿಟಿಲಿ ನಮ್ಮವ್ರು ಯಾವತ್ತೂ ನಮ್ಮ ಕನಸಿಗೆ ಆ ರೀತಿ ಬಂದು ಹಿಂಸೆ ಮಾಡೋದಿಲ್ಲ. ಎರಡನೇದು, ಮಾಟ ಆಗಿದ್ರೇ ಹೆಚ್ಚು ವ್ಯತಿರಿಕ್ತವಾದ ಭಯಾನಕವಾದ ಕನಸುಗಳು ಹೆಚ್ಚಾಗಿ ಬರೋದು ಮಾಟದ ಆತ್ಮದಿಂದ ಹೆಚ್ಚಾಗಿ ಬರುತ್ತೆ. ಯಾಕೆಂದರೆ ಅದನ್ನು ಕಳಿಸಿರೋದೇ ಸಮಸ್ಯೆ ಮಾಡೋದಕ್ಕೆ. ಸೊ ಅದು ಈ ರೀತಿಯಾದ ಒಂದು ರೂಪ, ಅದು ಸಮಸ್ಯೆಗೆ ಇದು ಒಂದು ರೂಪ. ಕನಸಿನಲ್ಲಿ ವಿಪರೀತವಾಗಿ ಸಮಸ್ಯೆ ಕೊಟ್ಟು ನಿದ್ದೆಯನ್ನು ಹಾಳು ಮಾಡೋದು. ಎಷ್ಟೇ ಪ್ರಯತ್ನ ಪಟ್ಟರು ಎಷ್ಟೋ ಜನಕ್ಕೆ 3 ಬೆಳಗ್ಗೆ 4 ಗಂಟೆವರೆಗೂ ನಿದ್ದೆನೇ ಬರಲ್ಲ. ಬರೀ ಮೈಂಡು ಲೂಪಲ್ಲೇ ಇರುತ್ತೆ, ಕೆಟ್ಟ ಆಲೋಚನೆಗಳನ್ನು ಯೋಚನೆ ಮಾಡ್ತಾನೆ ಇರುತ್ತೆ. ಪಾಪ ಅವ್ರು ಏನೇನೆಲ್ಲ ಸರ್ಕಸ್ ಮಾಡ್ತಾರೆ ಅದನ್ನು. ಆಮೇಲೆ ಇನ್ನೊಂದು ವಿಪರ್ಯಾಸ ಅಂದರೆ, ನಿದ್ದೆಗೋಸ್ಕರ ನಿದ್ರೆ ಮಾತ್ರ ತಗೋತಾರೆ ಎಷ್ಟೋ ಜನ, ನೀವು ನೋಡಿರ್ಬೋದು. ಬಟ್ ಎಷ್ಟೇ ಹೈ ಡೋಸೇಜ್ ನಿದ್ದೆ ಮಾತ್ರ ತೊಗೊಂಡ್ರು ಅವ್ರಿಗೆ ಡೀಪ್ ಸ್ಲೀಪ್ ಬರಲ್ಲ. ಕಂಪ್ಲೀಟ್ ಡಿಸ್ಟರ್ಬ್ಡ್ ಸ್ಲೀಪೇ ಇರುತ್ತೆ. 1 ಅವರ್ಗೂ ಎಚ್ಚರಿಕೆ ಆಗ್ತಿರುತ್ತೆ, ಬರೀ ಕೆಟ್ಟ ಕನಸುಗಳು ಬರ್ತಿರುತ್ತೆ, ನಿದ್ದೆ ಮಾಡಿದ ಫೀಲೇ ಇರಲ್ಲ. ಸೊ ಇದೆಲ್ಲ ಯಾವುದಾದ್ರೂ ಆತ್ಮಗಳ ದೇಹದಲ್ಲಿದ್ದರೆ ಮಾತ್ರ ಇದು ಈ ರೀತಿಯಾದ ಚೇಷ್ಟೆಗಳು ಆಗಕ್ಕೆ ಸಾಧ್ಯ. ಅದರ್ವೈಸ್ ಆಲ್ಸೋ ಅಂದರೆ ಆತ್ಮಗಳು ಇಲ್ಲದೇನೋ ಕನಸುಗಳು ಬರುತ್ತೆ, ಕನಸುಗಳು ಬರಲ್ಲ ಅಂತ ಅಲ್ಲ. ಆದರೆ ಅದು ನಮಗಿಷ್ಟು ಡಿಸ್ಟರ್ಬ್ ಮಾಡಲ್ಲ. ಏನೋ ಒಂದು ಕನಸು ಬಂದು ಹೊರಟೋಯ್ತು, ನಮಗೆ ಅದು ಬೆಳಗ್ಗೆ ಎದ್ದಾಗ ನೆನಪು ಇರೋದಿಲ್ಲ. ಬಟ್ ಅಟ್ಲೀಸ್ಟ್ ನಮಗೆ ಮಲಗಿರೋ ಡೀಪ್ ಸ್ಲೀಪ್ ಮಲಗಿರೋ ಅನುಭವ ಅಂತೂ ಇದ್ದೇ ಇರುತ್ತೆ, ಒಂದು ನೆಮ್ಮದಿ ಇರುತ್ತೆ. ಅಪ್ಪ ಹೌದಪ್ಪ ಒಂಚೂರು ನೆಮ್ಮದಿಯಿಂದ ಮಲಗಿದ್ದೆ. ಸೊ ಮಲಗಿರೋ ಅನುಭವ ಇಲ್ಲದೆ ಇರೋದಕ್ಕೆ ಕಾರಣಗಳು ಈ ಆತ್ಮಗಳಾಗಿರುತ್ತೆ. ಸೊ ಇದನ್ನು ಕೂಡ ಆತ್ಮಚಿಕಿತ್ಸೆಯಲ್ಲಿ ಖಂಡಿತವಾಗಿ ಅದನ್ನು ಸರಿಪಡಿಸ್ಬೋದು. ಶ್ರೀನಿವಾಸ್ ಅವರೇ, ಭಯ ಪಡುವಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಆತ್ಮಚಿಕಿತ್ಸೆ ಖಂಡಿತವಾಗ್ಲೂ ನಿಮಗೋಸ್ಕರ ನಿಮ್ಮ ಸಮಸ್ಯೆ ಪರಿಹಾರಕ್ಕೆ ಇದ್ದೇ ಇರುತ್ತೆ. ಡಾಕ್ಟರ್, ಹಾಗೆ ಶಾಲಿನಿ ಅಂತ ಹುಬ್ಳಿಯಿಂದ ನಮಗೆ ಫೋನ್ ಮಾಡಿ ಅವರು ಕೂಡ ಅವ್ರ ಸಮಸ್ಯೆ ಹೇಳ್ಕೊಂಡಿದ್ದಾರೆ. ಅವ್ರಿಗೆ 24 ವರ್ಷದ ಮಗ ಇದ್ದಾರಂತೆ. ಈಗ ಒಂದು 4 ವರ್ಷದ ಹಿಂದೆ ಅವ್ರ ಗಂಡ ಆಕ್ಸಿಡೆಂಟ್ನಲ್ಲಿ ಹೋಗ್ಬಿಟ್ರಂತೆ. ಬಟ್ ಈಗ ಅವ್ರಿಗೆ ಅವ್ರ ಮಗನಿಗೇನಾದರೂ ಆಕ್ಸಿಡೆಂಟ್ ಆಗಿಬಿಡುತ್ತಾ, ಅವ್ರಿಗೂ ಕೂಡ ಹಾಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಭಯ ಅಂದರೆ ಕನಸು ಕೂಡ ಆ ರೀತಿ ಬೀಳ್ತಾ ಇರುತ್ತಂತೆ ಆಕ್ಸಿಡೆಂಟ್ ಆದ ಹಾಗೆ. ಈ ರೀತಿ ಕನಸು ಬಿದ್ದಾಗೆಲ್ಲ ಅವ್ರ ಮಗನಿಗೆ ಸಣ್ಣ ಪುಟ್ಟ ಗಾಯಗಳು, ಏಟ್ಗಳು ಈ ರೀತಿ ಆಗ್ತಾ ಇದೆ. ಸೊ ಇದರಿಂದ ನಿಜವಾಗ್ಲೂ ಅವ್ರಿಗೆ ಮಗನಿಗೆ ಏನಾದ್ರು ತೊಂದರೆ ಆಗುತ್ತಾ ಅಂತ ಅವ್ರು ತುಂಬ ಭಯ ಪಡ್ತಾ ಇದ್ದಾರೆ. ಸೊ ಇದಕ್ಕೆ ಕಾರಣ ಏನು, ಹಾಗೆ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಪರಿಹಾರ ಸಿಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಇದೆ, ಪರಿಹಾರ ಇರುತ್ತೆ. ನನ್ನ ಹತ್ರ ಬರೋರಲ್ಲಿ ಬಹಳಷ್ಟು ಜನ ಈ ಪ್ರಶ್ನೆಯನ್ನು ಕೇಳ್ತಾರೆ. ಇಲ್ಲ ನಮ್ಮ ಅಕ್ಕ ಹೋಗಿದ್ದಾರೆ, ನಮ್ಮ ತಂದೆ ಹೋಗಿದ್ದಾರೆ, ಅಥವಾ ಇವ್ರು ಹೋಗಿದ್ದಾರೆ, ಅವರೇ ನಮಗೆ ಅವ್ರಿಗೆ ಆದಂಗೆನೇ ನಮಗೆ ಆಗ್ತಿದೆ. ಅವ್ರಿಗೆ ಬದುಕಿದಾಗ ಅವ್ರಿಗೆ ಇಂತಿಂಥ ಸಮಸ್ಯೆಗಳಿತ್ತು, ಅವ್ರು ಹೋದ ಮೇಲೆ ನನಗೆ ಇಂತಿಂಥ ಸಮಸ್ಯೆ ನನಗೆ ಶುರು ಆಗಿಬಿಟ್ಟಿದೆ. ಸೊ ಸೇಮ್ ಅವ್ರದ್ದೇ ಇದು ಅನ್ನೋ ಒಂದು ಭಾವಕ್ಕೆ ಬಂದುಬಿಡ್ತಾರೆ. ಸೊ ಅದನ್ನೆಲ್ಲ ಖಂಡಿತವಾಗೂ ಅದನ್ನು ನಂಬೋದು ಬೇಡ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ನಮ್ಮ ಒಡಹುಟ್ಟಿದವರು ಎಂದೂ ನಮಗೆ ರಕ್ಷಣೆ ಮಾಡ್ತಾರೆ ಹೊರತು ನಮ್ಮ ದೇಹಕ್ಕೆ ಬಂದು ಅವ್ರ ಸಮಸ್ಯೆನ ನಮ್ಮ ದೇಹಕ್ಕೆ ಕೊಟ್ಟು ನಾವು ನರಳು ಹಂಗೆ ಯಾವತ್ತೂ ಮಾಡಲ್ಲ. ಯಾವ ತಂದೆನೂ ಯಾವ ಮಕ್ಕಳಿಗೂ ಸಮಸ್ಯೆ ಮಾಡಿ ಎಂಜಾಯ್ ಮಾಡಲ್ಲ, ಖುಷಿ ತಗೊಳ್ಳಲ್ಲ. ಸೊ ಹಾಗೆಯೇ ಯಾವ ಅಕ್ಕ ತಂಗಿನೂ ಅವ್ರ ಅಣ್ಣ ತಮ್ಮಂಗೆ ಸಮಸ್ಯೆ ಕೊಟ್ಟು
ತಮಾಷೆ ನೋಡಲ್ಲ. ಸೊ ಅದಕ್ಕೆ ಬೇರೆ ಏನೋ ಕಾರಣಗಳಿರುತ್ತೆ. ನಾವು ಈ ಮಾತುಗಳನ್ನು ನಮ್ಮಲ್ಲಿ ಮಾತಾಡಿಕೊಂಡಾಗ ಒಳಗಡೆ ಇರೋ ಆತ್ಮಗಳು ಕೇಳಿಸ್ಕೊಂಡು ಅದೇ ಸೇಮ್ ಚೇಷ್ಟೆನ ಮಾಡಿ ತೋರಿಸ್ತವೆ. ಆಗ ನಿಮ್ಗೆ ಅದು ರಿಲೇಟ್ ಆದಾಗ ನೀವು ಹಾಗೆ ಅನ್ಕೋತೀರ, ಅವ್ರು ಹೇಳಿದ್ದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಅಲ್ಲಿ ಆಗ್ತಾ ಇರೋದಕ್ಕೂ ಮ್ಯಾಚ್ ಆಗಿ ಹೋಗ್ಬಿಡುತ್ತೆ. ನೀವು ಅದನ್ನು ಆ ರೀತಿ ಭಾವನೆ ಮಾಡ್ಕೋತೀರ. ಖಂಡಿತವಾಗಿ ಹಾಗಿರೋದಿಲ್ಲ. ಯಾವುದೋ ಆತ್ಮಗಳ ದೇಹದಲ್ಲಿ ಯಾವುದೋ ಒಂದು ಕಾರಣ ಯಾವುದೋ ಅಥವಾ ಎಷ್ಟೋ ಜನಕ್ಕೆ ನಾನು ನೋಡಿದ್ದೀನಿ, ಯಾವುದಾದ್ರೂ ಅವರು ಪೂರ್ವಿಕರ ಮಾಡಿದ ಕರ್ಮದ ಫಲವಾಗಿ ಕೂಡ ಕೆಲವೊಂದು ಈ ವಂಶಾವಳಿಯಲ್ಲಿ ಆ ಫ್ಯಾಮಿಲಿ ಟ್ರೀ ಅಂತ ನಾವೇನು ಕರಿತೀವಿ, ವಂಶವೃಕ್ಷದಿಂದ ಬಂದಿರ್ತವೆ ಕೆಲವೊಂದು ಸಮಸ್ಯೆಗಳು. ಬಟ್ ಅಲ್ಲೂ ಕೂಡ ಒಂದು ಗೊಂದಲ ಕ್ರಿಯೇಟ್ ಮಾಡ್ತಾರೆ ಕೆಲವೊಬ್ಬರು. ಅವ್ರು ಅನ್ಕೋತಾರೆ, ಅಂದರೆ ನನ್ನ ರಿಲೇಟಿವ್ಸಲ್ಲಿ ನಮ್ಮ ತಂದೆ ಇನ್ನೊಬ್ಬ ನಮ್ಮ ಚಿಕ್ಕಪ್ಪ ಇದ್ದಾರೆ, ಅವರ ತಮ್ಮ, ಅವ್ರ ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ, ನಮ್ಮ ಮನೇಲಿ ಮಾತ್ರ ನಾವು ಸಫರ್ ಆಗ್ತಿದ್ದೀವಿ ಅಂತ. ಕೆಲವೊಂದು ಟೈಮ್ ಏನಾಗುತ್ತೆ, ಈ ಫ್ಯಾಮಿಲಿ ಟ್ರೀಯಲ್ಲಿ ಬರ್ತಕ್ಕಂಥ ಎಷ್ಟೋ ಈ ವಂಶಾವಳಿಯಿಂದ ಬರ್ತಕ್ಕಂಥ ಸಮಸ್ಯೆಗಳು ಕೆಲವೊಂದು ಫ್ಯಾಮಿಲಿಗೆ ಮಾತ್ರ ಕನೆಕ್ಟ್ ಆಗ್ತಾ ಬರುತ್ತೆ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗಬೇಕಂತ ಇಲ್ಲ. ಸೊ ಆ ರೀತಿಯಾದ ಸಮಸ್ಯೆಗಳಿಂದನೂ ಕೆಲವೊಂದು 2-3 ಜನರೇಷನ್ ಬಿಟ್ಟು ಬೇರೆ ಇನ್ನೊಂದು ತಲೆಮಾರಿಗೆ ಹೊಡಿತಾ ಇರುತ್ತೆ. ಎಲ್ಲ ತಲೆಮಾರಿಗೂ ಕನೆಕ್ಟ್ ಆಗಬೇಕಂತನೂ ಇಲ್ಲ. ಬಟ್ ಅದು ಆ ರೀತಿಯೂ ಸಾಧ್ಯತೆ ನಾನು ನೋಡಿದ್ದೀನಿ. ನಾನು ಅಟೆಂಡ್ ಮಾಡಿರೋ ಕೇಸ್ಗಳಲ್ಲಿ ಕಂಪ್ಲೀಟ್ ಫ್ಯಾಮಿಲಿಗೆ ಹೊಡೆದಿರೋದು ನೋಡಿದ್ದೀನಿ. ಒಂದು ಫ್ಯಾಮಿಲಿಯಲ್ಲಂತೂ ಎಷ್ಟು ವಿಚಿತ್ರ ನೋಡಿದ್ದೀನಿ ಅಂದರೆ, ಆ ಫ್ಯಾಮಿಲಿಯಲ್ಲಿ ಒಂದು 40-ರಿಂದ 60 ವರ್ಷದ ಮಧ್ಯದ ವಯಸ್ಸಿನಲ್ಲಿ ಎಲ್ರಿಗೂ ಡೈವರ್ಸ್ ಆಗುತ್ತೆ. ಎಲ್ಲರೂ ಮೆಜಾರಿಟಿ ಆಫ್ ದೇರ್ ಫ್ಯಾಮಿಲಿಯಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಡಿವೈಡ್ ಆಗ್ತಾರೆ. ಸೊ ಅಂಥ ಕೇಸ್ಗಳನ್ನು ನೋಡಿದ್ದೀನಿ. ಬಟ್ ಅದು ಬಹಳ ರೇರು. ಅದ್ರ ಬಗ್ಗೆ ಏನು ಹೆಚ್ಚು ವರಿ ಮಾಡಬೇಕಾಗಿಲ್ಲ. ಬಟ್ ಒಂದು ಫ್ಯಾಮಿಲಿ ಬಿಟ್ಟು ಇನ್ನೊಂದು ಫ್ಯಾಮಿಲಿಗೆ ಅಥವಾ ಒಂದು ಜನ್ರೇಷನ್ ಬಿಟ್ಟು ಇನ್ನೊಂದು ಜನ್ರೇಷನ್ಗೆ ಆ ರೀತಿ ಕನೆಕ್ಟ್ ಆಗೋ ಸಾಧ್ಯತೆಗಳು ಇರುತ್ತೆ. ಅಥವಾ ಯಾವುದಾದ್ರೂ ಆತ್ಮಗಳು ದೇಹದಲ್ಲಿದ್ದು ಅಥವಾ ಆ ಜನ್ಮಾಂತರದ ಯಾವುದಾದ್ರೂ ಕನೆಕ್ಟಿವಿಟಿ ಏನಾದರೂ ಬಂದು ಅಲ್ಲಿ ನಡೆದಿರ್ತಕ್ಕಂಥ ಘಟನೆಗಳಲ್ಲಿ ಪದೇ ಪದೇ ರೀಕನೆಕ್ಟ್ ಆಗ್ತಾ ಇರುತ್ತೆ ಅವರಿಗೆ, ಅದು ಟ್ರಿಗರ್ ಆಗ್ತಾ ಇರುತ್ತೆ. ಅದರಿಂದನೂ ಈ ರೀತಿಯಾದ ಆಕ್ಸಿಡೆಂಟ್ಸ್ ಆಗೋದು ಅಥವಾ ಇದಕ್ಕಿದ್ದ ಹಾಗೆ ಅವರು ಹೆಲ್ತಲ್ಲಿ ಡಿಸ್ಟರ್ಬ್ ಆಗೋದು ಆ ರೀತಿ ಕೂಡ ಆಗ್ತಾ ಇರುತ್ತೆ. ಯಾವುದಕ್ಕೂ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಯಾವ ಮೂಲ ಇದು ಅನ್ನೋದನ್ನು ಈಸಿಯಾಗಿ ಅವನ ಆತ್ಮವನ್ನು ಬೇರೆ ಒಬ್ಬ ವ್ಯಕ್ತಿ ವರ್ಗಾವಣೆ ಮಾಡಿ ತಿಳಿಯೋದ್ರ ಮೂಲಕ ಅದನ್ನು ಅವರ ಸಮಸ್ಯೆನ ನಾವು ಖಂಡಿತವಾಗೂ ಬಗೆಹರಿಸಿ ಕೊಡ್ಬೋದು. ಅಂದರೆ ಶಾಲಿನಿ ಅವರೊಬ್ಬರು ಬಂದರೆ ಸಾಕು, ಅವ್ರು ಬಂದರೂ ಓಕೆ, ಅಥವಾ ಅವ್ರ ಮಗನ ಫೋಟೋ ಕಳಿಸೋದು, ಫೋನಲ್ಲಿ ಸೆಷನ್ ತೊಗೊಂಡ್ರು ಓಕೆ, ಹೇಗಾದರೂ ನಡೆಯುತ್ತೆ. ಸರಿ, ಹೌದು, ಆತ್ಮಚಿಕಿತ್ಸೆಯ ವಿಶೇಷವೇ ಇದು. ಸಾಮಾನ್ಯವಾಗಿ ಎಲ್ಲೂ ವಾಸಿ ಆಗದೆ ಇರುವಂತಹ ಸಮಸ್ಯೆಗಳು ಇಲ್ಲಿ ವಾಸಿ ಆಗುತ್ತೆ. ಎಷ್ಟೋ ವರ್ಷಗಳ ಸಮಸ್ಯೆಗಳು ಬಹಳ ಸುಲಭವಾಗಿ ಕೆಲವೇ ತಿಂಗಳಲ್ಲಿ ವಾಸಿ ಆಗುತ್ತೆ ಅಂದರೆ ಅದಕ್ಕಿಂತ ಆಶ್ಚರ್ಯ ಮತ್ತೊಂದಿಲ್ಲ. ಹಾಗಾದರೆ ಆತ್ಮಚಿಕಿತ್ಸೆ ಹೇಗೆ ನಡೆಯುತ್ತೆ, ಅದರಿಂದ ವ್ಯಕ್ತಿ ಹೇಗೆ ಹೊರಗೆ ಬರ್ತಾರೆ ಅಂತ ನೋಡ್ಬೇಕಾ? ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಯಾವುದೇ ಸಮಸ್ಯೆ ಪರಿಹಾರಕ್ಕೆ ಎಲ್ಲಕ್ಕಿಂತ ಮುಖ್ಯ ನಮ್ಮ ಪ್ರಯತ್ನ. ಪರಿಹಾರ ಎಲ್ಲಿ ಸಿಗುತ್ತೋ ನಾವು ಅಲ್ಲಿಗೆ ಹೋಗಬೇಕಾಗತ್ತೆ. ಹಾಗೆ ಆತ್ಮಚಿಕಿತ್ಸೆಯ ಮೂಲಕ ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಿರೋರಲ್ಲಿ ಒಬ್ಬರು ವ್ಯಕ್ತಿಗೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು ಆತ್ಮಚಿಕಿತ್ಸೆಯ ಮೂಲಕ ಅವರ ಸಮಸ್ಯೆಯಿಂದ ಅವ್ರನ್ನ ಹೇಗೆ ಹೊರಗೆ ತರ್ತಾರೆ ಅಂತ ಈಗ ನೋಡೋಣ. ಇವತ್ತು ನಮ್ಮ ಜೊತೆಯಲ್ಲಿ ಸವಿತಾ ಅವರಿದ್ದಾರೆ, ಬಿಹಾರಿಂದ ಬಂದಿದ್ದಾರೆ. ಈಗ ಸವಿತಾ ಅವ್ರ ಸಮಸ್ಯೆ ಏನು, ಯಾಕೆ, ಯಾವಾಗಿಂದ, ಇದ್ರ ಹಿಂದೆ ಏನಿದೆ, ಯಾಕೆ ಈಗ ಆಗ್ತಿದೆ, ಇದ್ರ ಮೂಲ ಏನು ಅಂತ ತಿಳಿದು ಅದನ್ನು ಪರಿಹರಿಸೋದಕ್ಕೆ ಈ ಆತ್ಮ ಸಂಜೀವಿನಿ ವೇದಿಕೆಯಲ್ಲಿದ್ದಾರೆ. ಈಗ ಇವರ ಸಮಸ್ಯೆಯನ್ನು ತಿಳಿಯೋದಕ್ಕೆ ಸವಿತಾ ಅವ್ರ ಬದಲಿಗೆ ಬೇರೆ ಒಬ್ಬ ಅಪರಿಚಿತ ವ್ಯಕ್ತಿಯನ್ನು ಯೋಗ ನಿದ್ರೆಗೆ ಮಲಗಿಸಿ ಇವರ ಆತ್ಮನಲ್ಲಿ ವರ್ಗಾವಣೆ ಮಾಡೋದ್ರ ಮೂಲಕ ಇವರ ಸಮಸ್ಯೆ ಮತ್ತು ಅದರ ಮೂಲವನ್ನು ಈಗ ತಿಳ್ಕೊಳ್ಳೋಣ. ಸವಿತಾ, ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಮಸ್ಯೆ ಬಗ್ಗೆ ಆಗಲಿ ವ್ಯಕ್ತಿಗೆ ಏನಾದರೂ ಗೊತ್ತಮ್ಮ? ಇಲ್ಲ ಸರ್. ಸ್ಟಾರ್ಟ್. 10, 9, 8, 7, 6, 5, 4, 3, 2, 1. ಸವಿತಾ, ಹಿಂದಿನ ಜನ್ಮ ಕನೆಕ್ಟ್ ಆಗಿದ್ದಾರೆ ಗುರುಗಳೇ. ಹಿಂದಿನ ಜನ್ಮದಲ್ಲಿ ಯಾವುದೇ ಒಂದು ಸಂಬಂಧಗಳಲ್ಲಿ ಗಟ್ಟಿತನನೇ ಇರ್ತಿರ್ಲಿಲ್ಲ ಗುರುಗಳೇ. ಯಾಕಂದರೆ ಎಲ್ಲ ವಿಚಾರದಲ್ಲೂ ಎಲ್ಲ ಸಂಬಂಧಗಳಲ್ಲೂ ವ್ಯತ್ಯಾಸ, ಮನಸ್ತಾಪ, ಭಿನ್ನಾಭಿಪ್ರಾಯಗಳು, ಬೇಗ ಮುರಿದು ಹೋಗೋದು, ಇವ್ರ ಮೇಲೆ ಅನಾವಶ್ಯಕವಾದಂಥ ಆರೋಪಗಳು, ಬೇಡದೇ ಇರೋ ವಿಚಾರಗಳ ಮೇಲೆ ಆರೋಪಗಳು ಬರೋದು. ಹೋದ ಜನ್ಮದಲ್ಲಿ ಹೆಣ್ಣಾಗೆ ಹುಟ್ಟಿದ್ರು, ಹಾಗಾಗಿ ಅನಾವಶ್ಯಕವಾದಂಥ ಆರೋಪಗಳನ್ನ ತಗೊಂಡು ಮಾನಸಿಕವಾಗಿ, ದೈಹಿಕವಾಗಿ ತುಂಬ ಬಳಲಿ ದೇಹ ತ್ಯಾಗ ಮಾಡಿದ್ದಂಥ ಆತ್ಮಗುರುಗಳ ಅದ್ರದ್ದು ಆ ಜನ್ಮ, ಅದರದ್ದು ಅಂಶ ಈ ಜನ್ಮಕ್ಕೂ ಬಂದ್ಬಿಟ್ಟಿದೆ ಗುರುಗಳ. ಈ ಜನ್ಮದಲ್ಲೂ ಅಷ್ಟೇ ಇವರು ಎಷ್ಟೇ ಏನು ಕ್ಲೀನಾಗಿದ್ರು, ಎಷ್ಟೇ ಕ್ಲಿಯರ್ ಆಗಿದ್ರು, ಮನಸ್ತಾಪಗಳು ಬಂದೇ ಬರುತ್ತೆ, ಕೆಟ್ಟ ಅಭಿಪ್ರಾಯಗಳು ಬರುತ್ತೆ, ಬೇಡದಿರೋ ವಿಚಾರಗಳು ಇವರು ಆ ಜಾಗದಲ್ಲೇ ಇರೋದಿಲ್ಲ, ಆದರೆ ಇವ್ರ ಹೆಸರುಗಳು ಬಂದಿರುತ್ತೆ. ಈ ರೀತಿಯಾದಂಥ ವ್ಯತ್ಯಾಸಗಳು ಸಾಕಷ್ಟು ಆಗ್ತಾ ಇದೆ ಗುರುಗಳೇ. ಹೌದಾ? ಹೌದು ಸರ್. ಈ ಲೈಫಲ್ಲಿ ನಿಮಗೆ ಈ ರೀತಿಯಾದ ಅಪವಾದಗಳು, ಅವಮಾನಗಳು ಆಗೋದಾಗ್ತಾನೆ ಇದೆ.
ನಾನು ಅದು ಕೈ ಹಾಕೇ ಇರೋದಿಲ್ಲ, ಆದರೂ ನಾನು ಅದು ನಿಮ್ಮ ಇನ್ವಾಲ್ವ್ಮೆಂಟ್ ಬಂದಿರುತ್ತೆ ಅದ್ರಲ್ಲಿ. ಒಂದು ಮಾತು ಅನ್ಸ್ಕೊಳೋದು ಬಂದೇ ಬರುತ್ತೆ. ಅದು ಅವ್ರ ಮನಸ್ಸಿನ ಮೇಲೆ ಸಾಕಷ್ಟು ಪ್ರಭಾವ ಬೀರ್ತಾ ಇದೆ ಗುರುಗಳೇ. ಹಾಗಾಗಿ ಮನೆಯಲ್ಲೂ ನೆಮ್ಮದಿ ಇಲ್ಲ, ಹೊರಗಡೆ ನೆಮ್ಮದಿ ಇಲ್ಲ, ಸ್ನೇಹಿತ ವರ್ಗ, ಬಂಧುವರ್ಗ ಯಾರ ಹತ್ರನೂ ಮುಕ್ತವಾಗಿ ವಿಚಾರಗಳನ್ನ ಹೇಳ್ಕೊಳ್ಳೋದಾಗಲಿ, ಇಲ್ಲ ಯಾರ ಹತ್ರನೂ ಮುಕ್ತವಾಗಿ ಏನು ಒಡನಾಟ ಮಾಡೋದಾಗಲಿ ಆಗ್ತಾ ಇಲ್ಲ. ಯಾವಾಗಲೂ ಒಂಟಿಯಾಗಿರಬೇಕು ಅಂತಲೇ ಆಸೆ ನನಗೆ. ಯಾವ ಸವಾಸರು ಬೇಡ, ಏನೂ ಬೇಡ, ಒಂಟಿಯಾಗಿ ನಮಗೆ ಸಂಸಾರನೇ ಬೇಡ ಅನ್ನಿಸ್ಬಿಟ್ಟೈತೆ, ನನ್ನ ಗಂಡನೇ ಬೇಡ ಅನ್ನಿಸ್ಬಿಟ್ಟೈತೆ. ಅವ್ರ ಜೊತೆ ಬಾಳೋದಕ್ಕೆ ನನಗೆ ಇಷ್ಟ ಆಗ್ತಿಲ್ಲ. ಇದು ಇವ್ರಿಗೆ ಆಗ್ತಾ ಇರುವಂಥ ಮುಖ್ಯವಾದಂಥ ಮಾನಸಿಕ ಸಮಸ್ಯೆ ಗುರುಗಳೇ. ದೈಹಿಕವಾಗಿ ಹೇಳಬೇಕು ಅಂದರೆ ವೀಕ್ ಆಗಿಬಿಡ್ತಾ ಇದ್ದಾರೆ. ಯಾಕೆಂದರೆ ಕೊರಗೋದು ಜಾಸ್ತಿ ಆಗಿಬಿಟ್ಟಿದೆ. ಬೇಡದೇ ಇರೋ ವಿಚಾರಗಳು ತಲೆ ಒಳಗೆ ಹೋಗುತ್ತೆ. ಮಲ್ಕೊಂಡಾಗೂ ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕಾಗೋದಿಲ್ಲ. ಗ್ಯಾಸ್ಟ್ರೈಟಿಸ್ ಬರೋಕ್ಕೆ ಶುರುವಾಗ್ಬಿಟ್ಟಿದೆ. ಮೈಕೈ ಎಲ್ಲ ಸಡಿಲತೆ ಇಲ್ಲ, ತುಂಬ ಬಿಗಿತ ಜಾಸ್ತಿ ಇದೆ. ಅವ್ರ ದೇಹ ಅವ್ರಿಗೆ ಭಾರ ಅಂತ ಅನ್ನಿಸ್ತಾ ಇದೆ ಗುರುಗಳೇ. ತುಂಬ ಭಾರ. ಏನೋ ನಾ ಇಷ್ಟು ಸಣ್ಣದ್ರೂ ಯಾರೋ ಒಂದಿಬ್ರು 3 ಜನ ಬಾಯಿ ಮೇಲೆ ಇದ್ದಾರೇನೋ ಅನ್ಸುತ್ತೆ. ಅಷ್ಟು ಭಾರ ಫೀಲ್ ಮಾಡ್ತೀರಾ? ಅಷ್ಟು ಭಾರ. ಎದ್ದಳ ಕಾಲ ಕುತ್ಕೊಂಡಲ್ಲ, ಇರೋದು ಸಣ್ಣನೇ, ಹಗುರನೇ, ಅಷ್ಟು ನಾನು ಊಟನೂ ಮಾಡಲ್ಲ, ಆದರೂ ನನಗೇನೋ ಒಂಥರ ಮೈಯಲ್ಲಿ ಭಾರ ಫುಲ್ಲು. ಇದು ಇವ್ರಿಗೆ ಆಗ್ತಾ ಇರೋಂಥ ಮುಖ್ಯವಾದಂಥ ದೈಹಿಕ ಸಮಸ್ಯೆ. ದೇವ್ರ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದೀನಿ ನಾನು ಅಷ್ಟು ಮಟ್ಟಿಗೆ. ಇವಾಗ ಅಂತೂ ದೇವ್ರ ಫೋಟೋ ಹೊಡೆದಾಕೋದು, ತುಳ್ದಾಕೋದು ಎಲ್ಲ ಮಾಡ್ತಿದ್ದೀನಿ. ಇವಾಗ ಕಂಟ್ರೋಲ್ ಹೋಗ್ತಿದೆ. ಮನಸ್ಥಿತಿ ಹತೋಟಿಗೆ ಬಂದಿಲ್ಲ. ಇದು ಇವ್ರಿಗೆ ಮುಖ್ಯವಾದಂಥ ಸಮಸ್ಯೆಗಳು. ಇಷ್ಟು ಸಮಸ್ಯೆಗಳು ಕರೆಕ್ಟ್ ಆಗಿದೆಯಾ? ನೀವು ಅನುಭವಿಸ್ತಾ ಇರೋದು ನಿಜನಾ? ಓಕೆ. ಇದಕ್ಕೆ ಪರಿಹಾರ ಅಂತ ಏನಾದರೂ ಮಾಡ್ಕೊಂಡ್ರಾ? ಇಲ್ಲ ಸರ್, ಏನು ಪರಿಹಾರ ಅಂತ ಮಾಡೋಕ್ಕಾಗತ್ತೆ? ನೀವೆಲ್ಲೂ ಬರೀ ಸಮಸ್ಯೆನ ಅನುಭವಿಸ್ಕೊಂಡೇ ಬಂದ್ರಾ? ಇದು ಇವಾಗಿಂತಲ್ಲ, ಚಿಕ್ಕ ವಯಸ್ಸಿಂದನೂ ಅದೇ ಅವ್ರು ಹೇಳಿದ್ರು, ಇದು ಹಿಂದಿನ ಜನ್ಮ ನಿಮಗೆ ಹುಟ್ಟಿದಾಗಿಂದನೇ ಕನೆಕ್ಟ್ ಆಗಿರೋದ್ರಿಂದ ಅಲ್ಲಿ ಇದ್ದ ಆ ನೋವುದು, ಆ ಮನಸ್ಥಿತಿ ಅದು ಈ ಜನ್ಮಕ್ಕೆ ಬಂದುಬಿಟ್ಟಿದೆ. ಆ ನೋವನ್ನೇ ಇಲ್ಲೂ ಅನುಭವಿಸ್ಕೊಂಡು ಬರ್ತಿದ್ದೀರ. ಈಗ ಇದ್ರ ಮೂಲ ಏನಿದೆ? ಒಂದು ಹಿಂದಿನ ಜನ್ಮ ಕನೆಕ್ಟ್ ಆಗಿರೋದು. ಈ ಜನ್ಮಕ್ಕೆ ಅಂತಾನೆ ಇವರಿಗೆ ಸಮಸ್ಯೆಗಳು ಅಂತ ಶುರುವಾಗಿದ್ದು 16 ವರ್ಷದಿಂದ ಗುರುಗಳೇ. ಈಗ 16 ವರ್ಷದಿಂದ ಇವ್ರಿಗೆ ಮಾಟನೂ ಆಗೋಯ್ತು. ಮಾಟನೂ ಆಗಿದೆ. 13 ವರ್ಷಕ್ಕೆ ಮದ್ದು ಬಿದ್ದಿದೆ. 16 ವರ್ಷಕ್ಕೆ ಯಾವಾಗ ಮಾಟ ಆಯಿತು ಆವಾಗಿಂದ ಸಮಸ್ಯೆಗಳು ಉಲ್ಬಣ ಜಾಸ್ತಿ ಆಗ್ತಾ ಬಂತು. ಅದು ಇವ್ರಿಗೆ ಗೋಚರ ಆಗೋಕ್ಕೆ ಶುರುವಾಯಿತು. ಮದ್ದು ಯಾವಾಗ ಬಿತ್ತು ಅವಾಗೆಲ್ಲ ಸಮಸ್ಯೆಗಳು ಅತಿರೇಕಕ್ಕೆ ಹೋಗೋಕ್ಕೆ ಶುರುವಾಯಿತು ಗುರುಗಳೇ. ಈಗ ಒಂದು 5 ವರ್ಷದಿಂದ ಏನಾಗ್ತಿದೆ, ಹಂತವಾಗಿ ಬೆಳವಣಿಗೆ ಆಗ್ತಾನೇ ಇದೆ. ಅಂದರೆ ನೆಗೆಟಿವ್ ಗ್ರೋತ್ ಆಗ್ತಾನೇ ಇದೆ. ಬೇಡದೇ ಇರೋ ವಿಚಾರಗಳ ಮೇಲೆ ಜಾಸ್ತಿ ಕೆಲಸ ಮಾಡೋಂಗೆ ಆ ರೀತಿಯಾದಂಥ ವ್ಯತ್ಯಾಸಗಳು ಆಗ್ತಾನೇ ಇದೆ. ಈಗ ಒಂದು 2 ವರ್ಷದಿಂದ ವಿಪರೀತ ಆಗೋಗಿದೆ. ಕಂಟ್ರೋಲ್ಗೂ ಸಿಗ್ತಾ ಇಲ್ಲ ಗುರುಗಳೇ. ಹೌದಾ? 2 ವರ್ಷದಿಂದ ವಿಪರೀತ ಆಗಿರೋದು ನಿಜನಾ? ನಿಜ. ಓಕೆ. ಈಗ ನಮ್ಮ ಯಜಮಾನ್ರ ಜೊತೆ ಇರೋದಕ್ಕೆ ಅಂದರೆ ಅವ್ರಿಗೆ ಬಿಟ್ಟಿರೋಕ್ಕೂ ಆಗೋದಿಲ್ಲ, ಒಂದು ಸತಿ ಇರೋದಕ್ಕೂ ಆಗ್ತಿಲ್ಲ ನನಗೆ. ಈಗ ಅವ್ರು ನಿಮ್ಮ ಬಗ್ಗೆ ಹೇಳಿದ್ದೆಲ್ಲ ಕರೆಕ್ಟ್ ಆಗಿದೆಯಾ? ಕರೆಕ್ಟ್ ಆಗೈತೆ. ಕರೆಕ್ಟ್ ಸಮಾಧಾನ ಇದೆಯಾ? ಕ್ಲಿಯರ್ ಮಾಡಲಾ? ಬನ್ನಿ ಫಾಸ್ಟ್ಲಿ. ಈಗ ಇದು ಹಿಂದಿನ ಜನ್ಮದ ಸಮಸ್ಯೆ ಮತ್ತು ಈ ಮಾಟಾಗಿ 16 ವರ್ಷ ಆಗಿರೋದ್ರಿಂದ ಸಮಸ್ಯೆ ಹಳೆಯದು, ಅಷ್ಟು ಬೇಗ ಸರಿ ಹೋಗೋದಿಲ್ಲ. ಆದ್ದರಿಂದ 3 ತಿಂಗಳು ಪ್ರತಿ 15 ದಿವಸಕ್ಕೊಮ್ಮೆ ಆಫೀಸಿಗೆ ಬಂದು ಈ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು. ಈಗ ದೇಹದಲ್ಲಿರೋ ಆತ್ಮನೂ ಕ್ಲಿಯರ್ ಆಗಿದೆ, ಹಿಂದಿನ ಜನ್ಮ ಡಿಸ್ಕನೆಕ್ಟ್ ಆಗಿದೆ, ಹೊಟ್ಟೆಗೆ ಹಾಕಿರೋ ಮದ್ದು ಒಂದು ಲೆವೆಲ್ಗೆ ಇಳಿದಿರೋದ್ರಿಂದ 15 ದಿವಸದಲ್ಲಿ ನಿಮಗೆ ಒಂದು 5 ರಿಂದ 10 ಭಾಗ ಡೆವಲಪ್ಮೆಂಟ್ ಕಂಡು ಬರುತ್ತೆ, ರಿಸಲ್ಟ್ ಬರುತ್ತೆ. ಮಧ್ಯೆ ಒಂಚೂರು ಸಮಸ್ಯೆ ಹೆಚ್ಚಾಗೋದು, ಕಡಿಮೆ ಆಗೋದು, ಸ್ವಲ್ಪ ಏರುಪೇರು ಇರುತ್ತೆ, ಗಾಬರಿ ಆಗೋದು ಬೇಡ. ಈಗ ಇದಾದಮೇಲೆ ಇವರು ಧ್ಯಾನ ಹೇಳ್ಕೊಡ್ತಾರೆ, ಅದನ್ನು ಬೆಳಗ್ಗೆ ಅರ್ಧ ಗಂಟೆ, ಸಂಜೆ ಅರ್ಧ ಗಂಟೆ ತಪ್ಪದೇನೆ ನೀವು ಮಾಡಬೇಕು. ಸರಿ. ಇದು ಗುಣ ಮಾಡಿಸಿದ್ದಕ್ಕೆ ಗುರುಜಿಯವರಿಗೆ ತುಂಬ 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 ಕಾಲಿಗೆ ನಮಸ್ಕಾರ ಮಾಡ್ತೀನಿ. ಹೊಸ ಜೀವನ ಕೊಟ್ಟಿದ್ದಕ್ಕೆ ನಮಸ್ತೆ ಗುರೂಜಿ. ಬದುಕು ಅನ್ನೋದೇ ಹಾಗೆ, ಒಂದೊಂದು ಸಲ ಇನ್ನೂ ಈ ಬದುಕು ಸಾಕಪ್ಪ, ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ಈ ಬದುಕು ಎಷ್ಟು ಸುಂದರವಾಗಿದೆ ಅಂತ ಅನಿಸುತ್ತೆ. ಹೌದು, ಆದರೆ ನಮಗೆ ತಾಳ್ಮೆ ಇರಬೇಕು ಅಷ್ಟೇ. ವೀಕ್ಷಕರೇ, ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ, ಕಾಯ್ತಾ ಇರಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ. ಆತ್ಮ ಸಂಜೀವಿನಿ, ಇದು ನಿತ್ಯ ಸಂಜೀವಿನಿ. ಕೆಲವು ಸಮಸ್ಯೆಗಳು ನಿಜವಾಗ್ಲೂ ತುಂಬ ಸಣ್ಣದಾಗೇ ಇರುತ್ತೆ, ಆದರೆ ಅದು ಪ್ರತಿನಿತ್ಯ ವರ್ಷಾನುಗಟ್ಟಲೆ ಅನುಭವಿಸ್ಬೇಕು ಅಂದರೆ ಅದಕ್ಕಿಂತ ಹಿಂಸೆ ಮತ್ತೊಂದಿಲ್ಲ. ಅದಕ್ಕೆ ಎಲ್ಲಿ ಹೋದ್ರೂ ಪರಿಹಾರ ಸಿಗದೇ ಇದ್ದಾಗ ಜೀವನ ನರ್ಕನೇ ಅಂತ ಅನಿಸ್ಬಿಡುತ್ತೆ.
ವೀಕ್ಷಕರೇ, ಇಂಥ ಸಮಸ್ಯೆಗಳಿಗೆ ಪರಿಹಾರ ಅಂತ ಇದ್ದರೆ ಅದು ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಮಾತ್ರ. ಡಾಕ್ಟರ್, ಈಗ ನಮ್ಮಲ್ಲಿ ಬರುವಂತಹ ಪೇಷಂಟ್ಸು ಸುಮಾರು ಜನ ಹೇಳೋದನ್ನ ಕೇಳಿದ್ದೀನಿ. ಅವರು ಮುಂಚೆ ದೇವ್ರ ಭಕ್ತರಾಗಿರ್ತಾರೆ, ಆದರೆ ಇದಕ್ಕಿದ್ದಾಗೆ ಆಮೇಲೆ ಕಾಲಕ್ರಮೇಣ ದೇವ್ರ ಕಂಡ್ರೇ ಆಗೋದಿಲ್ಲ, ದೇವ್ರ ಫೋಟೋ ಕಂಡ್ರೆ ಆಗಲ್ಲ, ದೇವ್ರ ಮನೆ ಹತ್ರನೇ ಹೋಗೋದಿಲ್ಲ, ಆಮೇಲೆ ಫೋಟೋಸ್ ಅಂದರೆ ದೇವ್ರ ಫೋಟೋಸ್ನ ತೆಗೆದು ಹೊರಗೆ ಹಾಕಿದ್ದು ಉಂಟು. ಈ ಬದಲಾವಣೆ ಯಾಕಾಗುತ್ತೆ ಡಾಕ್ಟರ್? ಇದು ಬಹಳಷ್ಟು ಜನರಲ್ಲೂ ಕಂಡು ಬಂದಿದೆ. ಅವರು ಮೊದಲು ವಿಪರೀತವಾದ ಪೂಜೆ ಮಾಡ್ತಿರ್ತಾರೆ, ದೇವರು ಒಂದು ತುಂಬ ಭಯಭಕ್ತಿ ಇರುತ್ತೆ, ಆಸಕ್ತಿ, ಉಪವಾಸ, ವ್ರತ ಎಲ್ಲ ಮಾಡೋರು ಮುಂದೆ ಕೆಲವೊಂದು ವರ್ಷಗಳ ನಂತರ ದೇವರು ಅಂದ್ರೆ ಆಗಲ್ಲ, ದೇವ್ರ ಮನೆಗೆ ಹೋದ್ರೂ ಸಾಕು ದೇವರನ್ನು ಒಗಿಬೇಕು, ದೇವ್ರ ಮೇಲೆ ಅಸಹ್ಯವನ್ನು ಹಾಕಬೇಕು ಅಥವಾ ದೇವರನ್ನೇ ಕಿತ್ತು ಬೀದಿಗೆ ಎಸಿಬೇಕು, ಆ ದೇವರು ಅಂದ್ರೆ ಆಗ್ತಿರಲ್ಲ. ಅಂದ್ರೆ ಅವ್ರು ಮಾಡದೇ ಇರೋದಕ್ಕೆ ಮನೆಯವ್ರು ಯಾರು ಮಾಡಲೇಬಾರ್ದು. ಮನೆಯಲ್ಲಿ ಮಂಗಳಾರತಿ ಎತ್ತಿದ್ರಂತೂ ಇವ್ರಿಗೆ ಮಂಗಳಾರತಿ ಆಗ್ತಾ ಇರುತ್ತೆ, ಹಂಗೆ ಆಗ್ತಿರತ್ತೆ. ಬಹಳಷ್ಟು ನೆಗೆಟಿವ್ ಥಾಟ್ಸ್, ಬರೀ ಕೆಟ್ಟ ಆಲೋಚನೆಗಳು. ದೇವರು ಅಂತ ನೆನೆಸಿದ್ರೆ ಸಾಕು ಫಸ್ಟ್ ಬರೋದೇ ಅದ್ರ ಮೇಲೆ ಅಸಹ್ಯ ಭಾವ. ಆ ರೀತಿ ಕೆಟ್ಟ ಕೆಟ್ಟ ವಿಚಾರಗಳು, ದೇವರ ಮೇಲೆ ಉಗಿಬೇಕು ಅನ್ಸೋದು, ಅದು ದೇವ್ರ ಪೂಜೆನೇ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಆ ಮನೆಯಲ್ಲಿ. ಎಷ್ಟೋ ಸರಿ ಎಷ್ಟು ಸಂಸ್ಕಾರವಂತರಾಗಿ ಬಂದಿರತಕ್ಕಂಥ ಮನೆಯಲ್ಲಿ ಪೂಜೆಗಳೇ ನಿಂತು ಹೋಗ್ಬಿಟ್ಟಿರುತ್ತೆ. ಆ ರೀತಿಯಾಗಿ ಬಹಳಷ್ಟು ಸಮಸ್ಯೆಗಳು ಆಗುತ್ತೆ. ಇದೇನಾಗುತ್ತೆ, ಆತ್ಮಗಳು ದೇಹದಲ್ಲಿದ್ದಾಗ ಏನಾಗುತ್ತೆ, ದಿನೇ 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 ಅವರನ್ನು ಆವರಿಸ್ಕೊಳ್ತಾ ಬರುತ್ತೆ, ಇಂಚಿಂಚಾಗಿ ಆವರಿಸ್ಕೊಳ್ತಾ ಬರುತ್ತೆ. 8-10 ವರ್ಷಗಳಾಗಿ ಹೋಗ್ಬಿಟ್ಟಿರುತ್ತೆ, ಅದು 15-20 ವರ್ಷಗಳಾಗೋಗಿರುತ್ತೆ ದೇಹ ಸೇರಿ. ಅದನ್ನು ಆ ವ್ಯಕ್ತಿಯ ವಿಲ್ ಪವರ್ ಮೇಲೆ ಡಿಪೆಂಡ್ ಆಗುತ್ತೆ. ವ್ಯಕ್ತಿ ತುಂಬ ಸ್ಟ್ರಾಂಗ್ ಆಗಿದ್ದರೆ ಆ ವ್ಯಕ್ತಿಯ ಮನಸ್ಥಿತಿಯನ್ನು ಕುಗ್ಸೋದಕ್ಕೆ ಬಹಳಷ್ಟು ಸಮಯ ತಗೊಳ್ಳೋದು. ಫಾರ್ ಎಕ್ಸಾಂಪಲ್, ಒಬ್ಬ ಲೀಡರ್ ಕೈಂಡ್ ಆಫ್ ಪರ್ಸನ್ ಅಂದ್ಕೊಳ್ಳಿ, ಥೌಸಂಡ್ಸ್ ಟುಗೆದರ್, ಸಾವಿರಾರು ಜನಗಳನ್ನು ಉದ್ದೇಶಿಸಿ ಮಾತನಾಡುವಂಥ ಶಕ್ತಿ ಇರತಕ್ಕಂಥ, ಸ್ಟೇಜನ್ನೇ ಆವರಿಸ್ಕೊಳ್ಳುವಂಥ ಶಕ್ತಿ ಇರುವಂಥ ವ್ಯಕ್ತಿಗೇನ ಹಲವಾರು ವರ್ಷಗಳಲ್ಲಿ ಕಂಪ್ಲೀಟ್ ಮೂಲೆಗೊಮ್ಮೆ ಮಾಡಿಬಿಡ್ತವೆ. ಅವನು ಇಬ್ಬರು ಮುಂದೆ ಮಾತಾಡಬೇಕು ಅಂತ ತಡವರ್ಸ್ಲಿಕ್ಕೆ ಶುರು ಮಾಡಿಬಿಡ್ತಾನೆ, ಅಷ್ಟು ಭಯ ಹುಟ್ಟಿಸ್ಬಿಡ್ತವೆ ಅವನಲ್ಲಿ, ಅಷ್ಟೊಂದು ಗಾಬರಿತನ ತರುತ್ತೆ, ಅಷ್ಟೊಂದು ನೆಗೆಟಿವ್ ಫೀಲಿಂಗ್ಸನ್ನು ತಂದುಬಿಡ್ತವೆ. ಆತ್ಮಗಳು ವ್ಯಕ್ತಿಯನ್ನು ಒಂದು ದಿವಸಕ್ಕೆ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ವಿಲ್ ಪವರ್ ಜಾಸ್ತಿ ಇದ್ದವರಿಗೆ ಹಲವಾರು ವರ್ಷ ಜಾಸ್ತಿ ತೊಗೊಳುತ್ತೆ, ತುಂಬ ವೀಕ್ ಇದ್ದವರಿಗೆ ಬೇಗನೆ ಆವರಿಸ್ಕೊಳ್ಳುತ್ತೆ, ಅಷ್ಟೇ ವ್ಯತ್ಯಾಸ. ಸೊ ಆತ್ಮಗಳು ದೇಹವನ್ನು ಆವರಿಸ್ಕೊಂಡು ಅವರ ಸ್ವಭಾವ, ಅವರ ನೇಚರ್ ಏನಿರುತ್ತೆ ಅದಕ್ಕೆ ಕಂಪ್ಲೀಟ್ ಯೂ ಟರ್ನ್ ಮಾಡ್ತವೆ, ವಿರುದ್ಧ ದಿಕ್ಕಿಗೆ ತಿರ್ಸಿ ನಿಲ್ಲಿಸ್ಬಿಡುತ್ತೆ. ಸಾಫ್ಟ್ ಆಗಿರೋ ವ್ಯಕ್ತಿನ ಕೋಪಗ್ರಸ್ತನಾಗಿ ಮಾಡುತ್ತೆ, ಪಾಸಿಟಿವ್ ಆಗಿದ್ದವ್ರನ್ನ ನೆಗೆಟಿವ್ ಫೀಲಿಂಗ್ಸಿಗೆ ತಂದುಕೊಡುತ್ತೆ, ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಇರಿಟೇಟ್ ಮಾಡ್ಕೊಳ್ಳೋದು, ಬರೀ ಕೆಟ್ಟ ಆಲೋಚನೆ ಮಾಡೋದು, ಬರೀ ಸಿಟ್ಟು ಮಾಡೋದು, ಮನೆಯಲ್ಲಿ ಶಾಂತಿ ಅನ್ನೋ ವಾತಾವರಣನೇ ಹೊರಟೋಗ್ಬಿಡುತ್ತೆ. ಇದಕ್ಕೆಲ್ಲ ಆತ್ಮಗಳು ಆ ವ್ಯಕ್ತಿಯನ್ನು ಕಂಪ್ಲೀಟ್ ಆವರಿಸ್ಕೊಂಡು ಅವರನ್ನು ತನ್ನ ಮನಸ್ಸೋ ಇಚ್ಛೆ ಅವರನ್ನು ಆಡಿಸ್ತಾ ಇರುತ್ತೆ. ಸೊ ನೀವು ಬಹಳಷ್ಟು ನಿಮ್ಮ ಮನೆಗಳಲ್ಲೇ ನೀವು ನೋಡ್ಕೋಬಹುದು, ನಿಮ್ಮ ಮಕ್ಕಳಲ್ಲೇ ನೋಡ್ಬೋದು, ನಿಮ್ಮ ಗಂಡನಲ್ಲೇ, ನಿಮ್ಮ ಹೆಂಡತಿಯಲ್ಲೇ, ನಿಮ್ಮ ಒಡಹುಟ್ಟು ಮನೇಲಿ ಇರ್ತಕ್ಕಂಥ 4-5 ಜನಗಳಲ್ಲೇ ಎಷ್ಟು ಬದಲಾವಣೆಗಳನ್ನು ನೀವು ನೋಡ್ಬೋದು ಕರೆಕ್ಟಾಗಿ ವಾಚ್ ಮಾಡಿದ್ರೆ. ಆ ಬದಲಾವಣೆ ಯಾಕೆ ಅಂತ ಎಷ್ಟೋ ಸಮಯದಲ್ಲಿ ನಾವು ಯೋಚನೆ ಮಾಡಿರಲ್ಲ. ಅಯ್ಯೋ ಬಿಡು, ಸಮಯ ಸಂದರ್ಭಕ್ಕೆ ಏನೋ ಟೆನ್ಷನಲ್ಲಿ ಮಾತಾಡ್ತಾನೆ, ಏನೋ ಅಂತಾನೆ ಅಂದ್ಕೊಂಡು ಸುಮ್ಮನೆ ಇದ್ಬಿಡ್ತೀವಿ. ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಕಂಪ್ಲೀಟ್ ಹೆಚ್ಚಾಗಿ ಇರಬರೋದನ್ನೆಲ್ಲ ಹೊಡಿಲಿಕ್ಕೆ ಶುರು ಮಾಡಿದಾಗ ನಾವು ತಲೆ ಕೆರ್ಕೋತೀವಿ. ಏನು ಮೊದಲು ಎಷ್ಟೋ ಸಾಫ್ಟ್ ಆಗಿದ್ನಲ್ಲಿ ಈಗ ಮಾತೆತ್ತಿದ್ರೆ ಬರೀ ಮನೆ ಬಿಟ್ಟು ಹೋಗ್ತೀನಿ ಅಥವಾ ಸುಸೈಡ್ ಮಾಡ್ಕೋತೀನಿ, ಅಥವಾ 2 ಮಾತು ಯಾಕೆ ಹೆಂಗೆ ಮಾಡ್ತೀಯ ಅಂದರೆ ಸಾಕು ಕೈಗೆ ತೊಗೊಂಡು ನನಗೆ ಹೊಡಿಲಿಕ್ಕೆ ಬರ್ತಾನೆ. ಸೊ ಹೀಗೆ ಆತ್ಮಚಿಕಿತ್ಸೆಯಲ್ಲಿ ಅದರ ಮೂಲವನ್ನು ಹುಡುಕಿ ಅದನ್ನು ನಾವೇ ಪರಿಹಾರ ಕೂಡ ಮಾಡೋದ್ರಿಂದ, ಹಾಗೆ ಇಲ್ಲಿ ಬಂದಿರತಕ್ಕಂಥ ಪೇಷಂಟ್ ಯಾವುದೇ ರೀತಿಯಾದ ಪರಿಹಾರನೂ ಮಾಡಬೇಕಾಗಿಲ್ಲ ಅಲ್ವಾ. ಅವರೆಲ್ಲೂ ಹೋಗಿ ಏನು ಪೂಜೆ ಪುನಸ್ಕಾರಗಳಾಗಲಿ ಖರ್ಚು ಮಾಡಿ ಏನನ್ನೂ ಮಾಡಬೇಕಾಗಿಲ್ಲ. ಒಂದು ಸಣ್ಣ ಧ್ಯಾನ ಹೇಳ್ಕೊಡ್ತೀವಿ, ಆದರೆ ಮಾಡಿದ್ರೆ ರಿಸಲ್ಟ್ ಫಾಸ್ಟ್ ಇರುತ್ತೆ, ಇಲ್ಲಾಂದ್ರೆ ಸ್ಲೋ ಇರುತ್ತೆ. ಸೊ ಹೀಗಾಗಿ ಪರಿಹಾರ ಎಲ್ಲವೂ ನಾವೇ ಮಾಡಿ ಅವ್ರ ರಿಸಲ್ಟನ್ನು ಅನುಭವಿಸೋದ್ರಿಂದ ಇದಕ್ಕಿಂತ ಸರಳವಾದ ವಿಧಾನ ಇನ್ನೊಂದಿಲ್ಲ. ಸರಿ ಡಾಕ್ಟರ್, ಈಗ ಪತ್ರೋತ್ತರದ ಸಮಯ. ಯಾರು ಪತ್ರ ಬರೆದಿದ್ದಾರೆ ಅವ್ರ ಸಮಸ್ಯೆ ಏನು ಅಂತ ನೋಡೋಣ. ಪೂಜ್ಯ ಮಂಜುನಾಥ್ ಗುರೂಜಿ ಅವರಿಗೆ ಪ್ರಣಾಮಗಳು. ನನ್ನ ಹೆಸರು ನರಸಿಂಹಮೂರ್ತಿ. ನಾನು ಹಾಸನದಿಂದ ಈ ಪತ್ರ ಬರೆಯುತ್ತಿದ್ದೇನೆ. ನನಗೆ ಸಾಕಷ್ಟು ವೈಯಕ್ತಿಕ ಸಮಸ್ಯೆಗಳಿವೆ. ಪತ್ರದಲ್ಲಾಗಲಿ ಫೋನ್ ಮೂಲಕವಾಗಲಿ ಹೇಳಲು ಸಾಧ್ಯವಿಲ್ಲ. ನೇರವಾಗಿ ನಿಮ್ಮನ್ನೇ ಭೇಟಿಯಾಗಿ ನಿಮಗೆ ತಿಳಿಸುತ್ತೇನೆ. ನಾನು ನಿಮ್ಮನ್ನೇ ನೇರವಾಗಿ ಭೇಟಿಯಾಗಲು ಏನು ಮಾಡಬೇಕು? ನೀವೇ ಖುದ್ದಾಗಿ ನನ್ನ ಸಮಸ್ಯೆಗೆ ಪರಿಹಾರ ನೀಡುತ್ತೀರಾ? ದಯವಿಟ್ಟು ಸಹಾಯ ಮಾಡಿ. ಇಂತಿ ವಿಶ್ವಾಸದೊಂದಿಗೆ ನರಸಿಂಹಮೂರ್ತಿ. ಖಂಡಿತವಾಗಿಯೂ ಈಗ ಭಾಳಷ್ಟು ಜನಕ್ಕೆ ಇದಿರುತ್ತೆ. ಅವ್ರಿಗೇನು ಅಂದರೆ ಅವ್ರದ್ದು ಪರ್ಸ್ನಲ್ನ ಎಲ್ಲಿ ಟಿ ವಿಲಿ ಪ್ರಸಾರ ಮಾಡಿಬಿಡ್ತಾರೋ ಅನ್ನೋ ಭಯ ಇರುತ್ತೆ. ಆ ಭಯ ಏನು ಇಟ್ಕೊಳ್ಳೋದು ಖಂಡಿತ ಬೇಡ. ಯಾಕೆಂದರೆ ನಮ್ಮಲ್ಲಿಗೆ ಬಂದಾಗ ನಾವು ಫಸ್ಟ್ ಆಫ್ ಆಲ್ ನಾವು ಸಮಸ್ಯೆ ಅವ್ರು ಯಾರ ಹತ್ರನೂ ಹೇಳ್ಕೋಬೇಕಿಲ್ಲ. ಎಲ್ಲವೂ ಗೌಪ್ಯವಾಗೇ ಇರುತ್ತೆ ಹೊರತು ಅವ್ರು ಅದಕ್ಕೆ ಎರಡನೇ ಯೋಚನೆ ಮಾಡೋದೇನು ಬೇಕಿಲ್ಲ. ಆಮೇಲೆ ಅವ್ರು ನಮ್ಮ ಟಿ ವಿ ಸ್ಕ್ರೀನ್ ಮೇಲಿರೋ ನಂಬರನ್ನು ನೋಟ್ ಮಾಡಿಕೊಂಡು ಅಪಾಯಿಂಟ್ಮೆಂಟ್ ತೊಗೊಂಡು ಬಂದರೆ ಸಾಕು. ಓಕೆ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ವೀಕ್ಷಕರ ಪ್ರಶ್ನೆಗೆ ಹಾಗೆ ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೀರಾ. ಸಾಕಷ್ಟು ವಿಷಯಗಳನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ವೀಕ್ಷಕರೇ, ಸಮಸ್ಯೆ ಏನೇ ಬರಲಿ, ಎಷ್ಟೇ ಬರಲಿ, ಆದರೆ ನಾವು ಹೆದರಬಾರ್ದು, ಸೋಲ್ಬಾರ್ದು. ಸ್ವಲ್ಪ ಸಮಾಧಾನದಿಂದ ಇದ್ದರೆ ಪರಿಹಾರದ ದಾರಿ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ನಮ್ಮ ಆತ್ಮಚಿಕಿತ್ಸೆಯಲ್ಲಿ ಪರಿಹಾರ ಕಂಡುಕೊಂಡವ್ರಿಗೆ ಲೆಕ್ಕವೇ ಇಲ್ಲ.
ಸರಿ, ಹಾಗಾದರೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಸುವಂಥ ಸಮಯ ಆಯಿತು. ಹೌದು, ನೀವು ನೇರವಾಗಿ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವ್ರನ್ನ ಭೇಟಿ ಆಗಬೇಕಾ? ಹಾಗಾದರೆ ಮುಂಚೆನೇ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನಂತರ ಹೋಗಿ ಭೇಟಿಯಾಗಿ. ಇನ್ನು ಕೆಲವರಿಗೆ ಹೋಗೋದಕ್ಕಾಗೋದಿಲ್ಲ, ಆರೋಗ್ಯ ಸಮಸ್ಯೆ ಇರುತ್ತೆ ಅಥವಾ ಎಲ್ಲೋ ದೂರದಲ್ಲಿರ್ತಾರೆ, ಅಂಥವ್ರು ಏನು ಮಾಡ್ಬೋದು? ನೇರವಾಗಿ ಭೇಟಿಯಾಗೋದಕ್ಕಾಗಲಿಲ್ಲ ಅಂದರೆ ಹೌದು, ಅವ್ರಿಗೋಸ್ಕರ ಇದೆ ಫೋನ್ ಸೆಷನ್. ನಿಮ್ಮ ಭಾವಚಿತ್ರ ಅಂದರೆ ನಿಮ್ಮ ಫೋಟೋವನ್ನು ಮೇಲ್ ಮಾಡಬಹುದು ಅಥವಾ ಪೋಸ್ಟ್ ಕೂಡ ಮಾಡಬಹುದು. ಅದ್ರ ಮೂಲಕ ನಿಮ್ಮ ಸಮಸ್ಯೆ ಏನಿದೆ ಅಂತ ಕಂಡು ಹಿಡ್ಕೊಂಡು ಫೋನ್ ಸೆಷನ್ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಮಾಡಿಕೊಡ್ತಾರೆ ನಮ್ಮ ಡಾಕ್ಟರ್ ಮಂಜುನಾಥ್ ಶಾಸ್ತ್ರಿ ಅವರು. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನೀವು ಭೇಟಿಯಾಗೋಣ. ಅಲ್ಲಿವರೆಗೂ ನಗ್ನಗ್ತಾರಿ, ನೆಮ್ಮದಿಯಾಗಿರಿ. ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸಂಪರ್ಕಿಸಿ ನಂಬರ್ 470, 13ನೇ ಎ ಕ್ರಾಸ್, 8ನೇ ಮುಖ್ಯ ರಸ್ತೆ, ವೈಯಾಲಿ ಕಾವಲ್, ಮಲ್ಲೇಶ್ವರಂ, ಬೆಂಗಳೂರು 560003. ಇಮೇಲ್ mshastri123@gmail.com. ವೆಬ್ಸೈಟ್ www.mshastri.in. ದೂರವಾಣಿ ಸಂಖ್ಯೆ 8861999992 8861999993. ಆತ್ಮ ಸಂಜೀವಿನಿ.